ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು 2025-26ನೇ ಸಾಲಿನಲ್ಲಿ ದ್ವಿತೀಯ PUC ಯಾರೆಲ್ಲ ಓದ್ತಾ ಇದ್ದೀರಾ, ಇನ್ನೇನೋ ಎಕ್ಸಾಮ್ ಬರ್ತಾ ಇದೆ, ನೀವು ಸಹ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇರ್ತೀರಾ. ಇವಾಗ ಬೋರ್ಡ್ ಕಡೆಯಿಂದ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಪ್ರತಿ ಸಬ್ಜೆಕ್ಟಿಂದನೂ ಪ್ರತಿ ಚಾಪ್ಟರಿಂದನೂ ಎಷ್ಟು ಮಾರ್ಕ್ಸ್ ಬರುತ್ತೆ, ಅದರಲ್ಲಿ ಯಾವೆಲ್ಲ ಕ್ವೆಶನ್ ಕೇಳ್ಬೋದು ಅಂತ ಹೇಳಿ ಕ್ವೆಶನ್ ಬ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಬೋರ್ಡ್ ಕಡೆಯಿಂದನೇ ಒಂದು PDF ಲಾಂಚ್ ಮಾಡಿದ್ದಾರೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಇರುತ್ತೆ. ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಸೆಕೆಂಡ್ PUCಲಿ ಓದ್ತಾ ಇದ್ದೀರಾ, ಈ ಸಲ ಎಕ್ಸಾಮನ್ನು ತಗೊಳ್ಬೇಕು ಅಂತ ಹೇಳಿ ಅನ್ಕೊತಾ ಇದ್ದೀರಾ, ಈ ಕೂಡಲೇ ನೀವು ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿ ಅಲ್ಲಿ ಕ್ವೆಶನ್ ಬ್ಯಾಂಕ್ ಅಂತ ಹೇಳಿ ಈ ಸಬ್ಜೆಕ್ಟ್ಗೂ ಇದೆ. ಆ ಲಿಂಕನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಈ ಕೂಡಲೇ ಹೋಗಿ ಆ ಲಿಂಕಿಂದ ನೀವು PDF ಡೌನ್ಲೋಡ್ ಮಾಡಿಕೊಂಡು ನೀವು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಏನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಕ್ವೆಶನ್ ಬ್ಯಾಂಕಲ್ಲಿ ನೋಡೋದ್ರಿಂದ ಯಾವ ರೀತಿ ಕ್ವೆಶನ್ನ ಕೇಳ್ತಾರೆ, ನೀವು ಯಾವ ರೀತಿ ಆ ಕ್ವೆಶನ್ಗೆ ಆನ್ಸರನ್ನು ಮಾಡಬೇಕು. ಕೆಲವೊಂದು ಟೈಮು ಕ್ವೆಶನ್ಸ್ ಬರುತ್ತೆ, ನಿಮ್ಗೆ ಆನ್ಸರ್ ಗೊತ್ತಿದ್ರೂ ಅರ್ಥ ಆಗೋದಿಲ್ಲ ಅಲ್ವಾ. ಈ ರೀತಿಯಾಗಿ ಕ್ವೆಶನ್ಸನ್ನು ನೋಡೋದ್ರಿಂದ ಸಾಲ್ವ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸೆಕೆಂಡ್ PUCಯಲ್ಲಿ ಓದ್ತಾ ಇದ್ದೀರಾ, ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮಗೆಲ್ಲ ಆಲ್ ದ ಬೆಸ್ಟ್. ಅದೇ ರೀತಿ PDF ರೆಫರ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.